ಜೈ ಭಾರತ್ ವಂದೇ ಮಾತರಂ. ಇರಾನ್, ಅಮೆರಿಕ ಹಾಗೂ ಇಸ್ರೇಲ್ ನಡುವಿನ ಈ ಯುದ್ಧ ಹಿಂದೂ ಮಹಾಸಾಗರಕ್ಕೂ ಕಾಲಿಟ್ಟಿದೆ. ಹಿಂದೂ ಮಹಾಸಾಗರದಲ್ಲಿ ಇರಾನಿನ ಯುದ್ಧ ನೌಕೆಯನ್ನು ಪುಡಿ ಮಾಡಲಾಗಿದೆ. ಹೌದು ಗೆಳೆಯರೆ, ಈ ಶ್ರೀಲಂಕಾ ಭಾರತದ ನೆರೆಯ ರಾಷ್ಟ್ರ. ಈ ಶ್ರೀಲಂಕಾದ ಸಮುದ್ರ ಮಾರ್ಗದೊಳಗೆ ಇರಾನ್ ಫ್ರಿಗೇಟ್ ಐರಿಸ್ ದೇನಾ ಇದೊಂದು ಅತ್ಯಾಧುನಿಕ ಫ್ರಿಗೇಟ್ ಆಗಿದ್ದು, ಇದರಲ್ಲಿ ಮಿಸೈಲ್, ಟಾರ್ಪಿಡೋ ಹಾಗೆ ಶಸ್ತ್ರಸಜ್ಜಿತವಾಗಿ ತುಂಬಿದ ಹಡಗು ಆಗಿತ್ತು. ಈ ಯುದ್ಧ ನೌಕೆ ಇರಾನ್ನಿಂದ ಹೊರಟು ಶ್ರೀಲಂಕಾದ ಸಮುದ್ರ ಮಾರ್ಗದೊಳಗೆ ಅಮೆರಿಕ ಸೇನೆ ಈ ಫ್ರಿಗೇಟ್ ಅನ್ನು ಟ್ರ್ಯಾಕ್ ಮಾಡಿದೆ. ಈ ಅಮೆರಿಕದ ಸಬ್ಮೇರಿನ್ ಈ ಇರಾನ್ ಫ್ರಿಗೇಟ್ ಅನ್ನು ಧ್ವಂಸಗೊಳಿಸಿದೆ. ಇದರಲ್ಲಿ ಸುಮಾರು 150 ಜನರು ಕಾಣೆಯಾಗಿದ್ದಾರೆ. ಹಾಗೆ 100 ಜನರನ್ನು ರಕ್ಷಿಸಲಾಗಿದೆ. ಇದರ ಬಗ್ಗೆ ಹೇಳಿಕೆ ಕೊಟ್ಟಿರುವ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಗ್ಸೆತ್ ಹೇಳ್ತಾರೆ, ಈ ಇರಾನ್ ಫ್ರಿಗೇಟ್ ನಮ್ಮ ಮೇಲೆ ದಾಳಿ ನಡೆಸಲು ಮುಂದಾಗಿತ್ತು, ಅದನ್ನು ನಾವು ಧ್ವಂಸ ಮಾಡಿದೀವಿ ಅಂತ ಹೇಳಿದ್ರು. ಇದೊಂದು ಸ್ತಬ್ಧ ದಾಳಿ ಅಂತಾನೂ ಕರೆದಿದ್ದಾರೆ. ಇದಕ್ಕಿಂತ ಮುಂಚೆ ಅಮೆರಿಕ ಇರಾನ್ ಮೇಲೆ B-2 ಬಾಂಬರ್ ಮೂಲಕ ದಾಳಿ ನಡೆಸಿತ್ತು. ಅವತ್ತು ದಾಳಿ ನಡೆಸಿದ್ದು ಹಿಂದೂ ಮಹಾಸಾಗರದಲ್ಲಿರುವ ಅಮೆರಿಕದ ಬೇಸ್ ಚಾಗೋಸ್ ದ್ವೀಪ ಸಮೂಹದಿಂದ. ಅಲ್ಲಿಂದ ದಾಳಿ ನಡೆಸಲಾಗಿತ್ತು. ಇನ್ನು ಇರಾನ್ಗೂ ಕೂಡ ಗೊತ್ತುಂಟು, ಚಾಗೋಸ್ ದ್ವೀಪ ಸಮೂಹದಲ್ಲಿ ಅಮೆರಿಕದ ನೇವಿ ಬೇಸ್ ಇದೆ ಅಂತ. ಅದಕ್ಕೆ ಅವರು ಶ್ರೀಲಂಕಾ ಭಾಗದಲ್ಲಿ ಆ ನೇವಿ ಬೇಸ್ ಮೇಲೆ ದಾಳಿ ನಡೆಸಲು ಇರಾನ್ ಮುಂದಾಗಿತ್ತು. ಇನ್ನು ನಮ್ಮ ಮೇಲೆ ದಾಳಿ ನಡೆಸಲು ಬರುತ್ತಿದೆ ಎಂಬುದು ಗೊತ್ತಾದಾಗ ಕೂಡಲೇ ಆಕ್ಟಿವೇಟ್ ಆದ ಚಾಗೋಸ್ ದ್ವೀಪದ ಅಮೆರಿಕದ ನೇವಿ ಬೇಸ್ ಇರಾನಿನ ಫ್ರಿಗೇಟ್ ಅನ್ನೇ ಉಡಾಯಿಸಿಬಿಟ್ಟಿದ್ದಾರೆ. ಇಲ್ಲಿ ಅಮೆರಿಕ ಪ್ರತಿಯೊಂದು ಭಾಗದಲ್ಲೂ ತಮ್ಮ ಬೇಸ್ ಅನ್ನು ಆಕ್ಟಿವೇಟ್ ಮಾಡಿದ್ದಾರೆ. ಇರಾನ್ ದಾಳಿ ನಡೆಸುವ ಮುಂಚೆನೆ ಇವರು ದಾಳಿ ನಡೆಸುತ್ತಿದ್ದಾರೆ. ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವಿನ ಕದನ ಇನ್ನೂ ಮುಗಿದಿಲ್ಲ, ತೀವ್ರವಾಗಿ ನಡೆಯುತ್ತಿದೆ. ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕದ ಬೇಸ್ ಮೇಲೆ ಇರಾನ್ ದಾಳಿ ನಡೆಸಿತ್ತು. ಈಗ ಅಮೆರಿಕದ ಬೇಸ್ ಎಲ್ಲೆಲ್ಲಿದೆ ಅಲ್ಲಲ್ಲಿ ದಾಳಿ ನಡೆಸಲು ಇರಾನ್ ಮುಂದಾಗಿದೆ. ಈ ಸಮುದ್ರದಲ್ಲಿ ಈ ತರದ ಘಟನೆ ನಡೆಯುವುದು ಒಂದು ಆತಂಕಕಾರಿ ಬೆಳವಣಿಗೆಯಾಗಿದೆ. ಇತ್ತೀಚೆಗೆ ಈ ಯುದ್ಧದಿಂದಾಗಿ ಹಾರ್ಮುಜ್ ಜಲಸಂಧಿಯನ್ನು ಬಂದ್ ಮಾಡಲಾಗಿತ್ತು. ಎಲ್ಲ ಹಡಗುಗಳು ಅಲ್ಲಿಯೇ ಸ್ಟಕ್ ಆಗಿದೆ. ಈ ಅರಬ್ ರಾಷ್ಟ್ರಗಳಿಂದ ತೈಲ ಆಮದು ಕೂಡ ಆಗ್ತಾ ಇಲ್ಲ, ವ್ಯಾಪಾರ ವಹಿವಾಟುಗಳು ಕೂಡ ನಡೆಸಲು ಆಗ್ತಾ ಇಲ್ಲ. ಇನ್ನು ಇದೇ ರೀತಿ ಬೇರೆ ರೀತಿಯ ಸಮುದ್ರಗಳಲ್ಲಿ ಈ ರೀತಿಯ ಘಟನೆ ಆದರೆ ಹಡಗು ಸಂಚರಿಸಲು ತುಂಬಾ ಕಷ್ಟವಾಗುತ್ತೆ. ಯಾವಾಗ, ಯಾವ ಸಂದರ್ಭಗಳಲ್ಲಿ ಯಾವ ಹಡಗುಗಳನ್ನು ಟಾರ್ಗೆಟ್ ಮಾಡಲಾಗುತ್ತದೆ ಎಂಬುದು ಗೊತ್ತಾಗುವುದಿಲ್ಲ. ಇತ್ತೀಚೆಗೆ ಇರಾನ್ ತೈಲ ತುಂಬಿದ ಹಡಗುಗಳ ಮೇಲೆ ಕೂಡ ದಾಳಿ ನಡೆಸಿತ್ತು. ಈ ಚಾಗೋಸ್ ದ್ವೀಪ ಸಮೂಹದಲ್ಲಿ ಅಮೆರಿಕದ ಬೇಸ್ ಇದೆ. ಆ ಬೇಸ್ನಲ್ಲಿ B-2 ಬಾಂಬರ್ಗಳು ಕೂಡ ಇವೆ. ಇದೊಂದು ಸ್ಟೆಲ್ತ್ ಬಾಂಬರ್. ಈ ಬಾಂಬರ್ಗಳನ್ನು ಇರಾನ್